ರಾಜ್ಯದಲ್ಲಿ ಎಲ್ಲರೂ ಹೇಳುತ್ತಾರೆ ಲವ್ ಜಿಹಾದ್ ಇಲ್ಲ ಅಂತ ಹೇಳಿ, ಬರೀ ಪ್ರೀತಿ ಪ್ರೇಮ, ಲವ್ ಜಿಹಾದ್ ಅನ್ನೋದು ಇಲ್ಲವೇ ಇಲ್ಲ ಅಂತ ಯಾರೇ ಹೇಳಿದ್ದು? ರಾಜ್ಯದಲ್ಲಿ ಇದುವರೆಗೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲೆಯಾಗಿದ್ದಾವೆ ಲವ್ ಜಿಹಾದ್ಗೆ ಸಂಬಂಧಪಟ್ಟಂತೆ. ನಮ್ಮ ರಾಜ್ಯದಲ್ಲಿ ಪ್ರಕರಣಗಳು ದಾಖಲೆ ಎಷ್ಟಾಗಿದ್ದಾವೆ ಅಂತಂದ್ರೆ ನೀವೇ ಬೆಚ್ಚು ಬೀಳುತ್ತೀರಾ. ಯಾರೋ ಹೇಳ್ತಾ ಇದ್ರಲ್ಲ ಬರೀ ರಾಜಕೀಯ, ಅದು ಲವ್ ಜಿಹಾದ್ ಇಲ್ಲ ಅಂತ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜ್ಯದಲ್ಲಿ ವರದಿಯಾಗಿಲ್ಲ ಲವ್ ಜಿಹಾದ್ ಕೇಸ್ ಅಂತಿದ್ದೀರಲ್ಲ, ಈಗ ನೋಡಿ ನಾನು ಸಾಕ್ಷಿ ಸಮೇತ ಬಂದಿದ್ದೇನೆ. ಬಲವಂತದ ಮತಾಂತರದ ವಿರುದ್ಧ 4 ವರ್ಷಗಳಲ್ಲಿ 17 ಪ್ರಕರಣಗಳು ದಾಖಲೆಯಾಗಿದ್ದಾವೆ. ಅನಧಿಕೃತ ಅಥವಾ ಬಲವಂತದ ಮತಾಂತರದ ಆರೋಪದಲ್ಲಿ ರಾಜ್ಯದಲ್ಲಿ ಕಳೆದ 4 ವರ್ಷಗಳಲ್ಲಿ 17 ಪ್ರಕರಣಗಳು ಮಾಡಲಾಗಿದೆ. ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ 2022ರ ಅಡಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲೆ ಮಾಡಲಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಒಂದು ವಿವಾದಿತ ಕಾನೂನು ಜಾರಿಗೆ ಮಾಡಲಾಗಿತ್ತು. ಆದರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಷ್ಟು ಪ್ರಕರಣಗಳು ದಾಖಲೆಯಾಗಿದ್ದಾವೆ ಅಂತ ನೋಡೋದಾದ್ರೆ, ಅನಧಿಕೃತ ಹಾಗೂ ಬಲವಂತದ ಮತಾಂತರ ತಡೆಗಟ್ಟಲಿಕ್ಕೆ ಜಾರಿಗೊಂಡಿರುವಂತಹ ಕಾನೂನಿನ ಅನ್ವಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 17 ಪ್ರಕರಣಗಳು ದಾಖಲೆಯಾಗಿದ್ದಾವೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಅವಧಿಯಲ್ಲಿ 2023ರಿಂದ 2026ರ ಅವಧಿಯಲ್ಲಿ ಈ ಒಂದು ಪ್ರಕರಣಗಳನ್ನು ದಾಖಲೆ ಮಾಡಲಾಗಿದೆ. 2023ರಲ್ಲಿ 10, 2024ರಲ್ಲಿ 3, 2025ರಲ್ಲಿ 4 ಪ್ರಕರಣಗಳು ದಾಖಲೆಯಾಗಿದ್ದಾವೆ. ಈ ವರ್ಷ ಯಾವುದೇ ಪ್ರಕರಣ ದಾಖಲೆ ಆಗಿಲ್ಲ. ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣಗಳು ದಾಖಲೆಯಾಗಿದ್ದಾವೆ ಅಂತ ನೋಡುವುದಾದ್ರೆ, ಬೆಂಗಳೂರು ನಗರ 7 ಪ್ರಕರಣ ದಾಖಲೆಯಾಗಿದ್ರೆ, ಕಲಬುರಗಿ 1 ಪ್ರಕರಣ ದಾಖಲೆಯಾಗಿದೆ, ಮೈಸೂರು 1, ಕೊಡಗು 1, ಹಾಗೆ ಶಿವಮೊಗ್ಗ 1, ಚಿತ್ರದುರ್ಗ 2 ಪ್ರಕರಣ, ಹಾವೇರಿ 1 ಪ್ರಕರಣ, ಬೆಳಗಾವಿ 1 ಪ್ರಕರಣ, ಗದಗ 2 ಪ್ರಕರಣಗಳು ದಾಖಲೆಯಾಗಿದೆ. ಒಟ್ಟು 17 ಪ್ರಕರಣಗಳು ದಾಖಲೆ ಆದ್ರೆ 3 ಪ್ರಕರಣಗಳು ತನಿಖೆ ಆಗಲಿಲ್ಲ, ತನಿಖೆ ಹಂತದಲ್ಲಿದೆ. 7 ಪ್ರಕರಣಗಳು ನ್ಯಾಯಾಲಯದ ವಿಚಾರಣೆಯಲ್ಲಿದ್ದಾವೆ. 3B ಅಂತಿಮ ವರದಿಯಾಗಿದ್ದು, ಉಳಿದಂತೆ ಯಾವುದೇ ಪ್ರಕರಣಗಳಿಗೂ ಕೂಡ ಶಿಕ್ಷೆಯಾಗಿಲ್ಲ. ನಿಯಂತ್ರಣಕ್ಕೆ ಏನೇನು ಕ್ರಮ ಕೈಗೊಳ್ಳಲಾಗಿದೆ ಅಂತಂದ್ರೆ, ಠಾಣಾ ವ್ಯಾಪ್ತಿಯಲ್ಲಿ ಶಾಂತಿ ಸಭೆಯನ್ನ ಕರೆಯೋದು, ಯುವಜನ ಸಭೆಯನ್ನ ಕರೆಯೋದು, ಮೊಹಲ್ಲಾ ಮೀಟಿಂಗ್ಗಳನ್ನು ಮಾಡೋದು, ನಾಗರಿಕ ಸಮಿತಿಯ ಸಭೆಗಳನ್ನ ನಡೆಸಿ ಸಾರ್ವಜನಿಕರಿಗೆ ಮತ್ತು ಯುವಕರಿಗೆ ತಿಳುವಳಿಕೆಯನ್ನ ನೀಡೋದು, ಹಾಗೂ ವೃತ್ತ ಉಪವಿಭಾಗ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಸಭೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಪ್ರತಿ ಠಾಣೆಯಲ್ಲೂ ಕೂಡ ಗಸ್ತು ಹೊರಟಿದ್ದಾರೆ. 112 ಹೊಯ್ಸಳ ವಾಹನದಲ್ಲಿ ದಿನದ 24 ಗಂಟೆ ಅಧಿಕಾರಿಗಳು ಸಿಬ್ಬಂದಿಗಳು ರೌಂಡ್ಸ್ ಆಗ್ತಾ ಇರ್ತಾರೆ. ಗಸ್ತು ಕರ್ತವ್ಯದಲ್ಲಿ ನಿರತರಾಗಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ತರುವಂತಹ ವ್ಯಕ್ತಿಗಳ ಕಂಡ್ರೆ ಅವರ ಬಳಿ ಮಾತನಾಡ್ತಾರೆ, ಹಾಗೆ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಠಾಣಾ ವ್ಯಾಪ್ತಿಯಲ್ಲಿ ರಾತ್ರಿ ಬೀಟ್ ಮತ್ತು ಶುಭೋದಯದ ಬೀಟ್ ಅಂತ ಹೇಳಿ 2 ಬೀಟ್ಗಳನ್ನು ಮಾಡಲಾಗುತ್ತೆ. ಏಕಕಾಲದಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಕ್ಷಿಪ್ರ ವಾಹನ ತಪಾಸಣೆಯನ್ನು ಮಾಡಲಾಗುತ್ತೆ. ಮತೀಯ ಗುಂಡಾಗಳನ್ನ ಕಂಡು ಬಂದಲ್ಲಿ ಆರೋಪಿಗಳನ್ನ ಗುರುತಿಸಿ ರೌಡಿ ಪಟ್ಟಿಗೆ ಕೂಡ ಅವರನ್ನ ಸೇರಿಸಲಾಗುತ್ತೆ. ಹಬ್ಬ ಹರಿದಿನಗಳು ಬಂದಾಗ ಕೋಮು ಗಲಾಟೆ ಆಗಬಾರದು ಅಂತ ಹೇಳಿ ಮುಖಂಡರನ್ನ ಕರ್ಕೊಂಡು ಶಾಂತಿ ಸಭೆಯನ್ನ ಮಾಡಲಾಗುತ್ತೆ. ಯುವಕರ ಸಭೆ ಹಾಗೂ ಸಾರ್ವಜನಿಕರ ಕಾನೂನು ಅರಿವನ್ನ ಮೂಡಿಸಲಾಗ್ತಾ ಇದೆ. ಎಲ್ಲಾ ಸಮಾಜದ ಮುಖಂಡರಿಗೆ, ಯುವಕರಿಗೆ ಹಬ್ಬ ಹರಿದಿನದಿಂದ ಕರೆಸಿ ಶಾಂತಿ ಸಭೆಯನ್ನ ಕೈಗೊಂಡು ಸೂಕ್ತ ತಿಳುವಳಿಕೆಯನ್ನ ನೀಡಲಾಗುತ್ತೆ. ಯಾವುದೇ ಧಾರ್ಮಿಕ ಮತಾಂತರದ ಬಗ್ಗೆ ಮಾಹಿತಿ ಕಂಡು ಬಂದಲ್ಲಿ ತಕ್ಷಣ ಪ್ರಕರಣವನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಪೊಲೀಸರು. ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ದಸ್ತಗಿರಿ ಮಾಡಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಕಂಡು ಬಂದಲ್ಲಿ ಪ್ರಕರಣವನ್ನ ದಾಖಲೆ ಮಾಡಿಕೊಳ್ತಾ ಇದ್ದಾರೆ. ದೂರು ಬಂದ ತಕ್ಷಣ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದಾರೆ. ಬಲವಂತದ ಮತಾಂತರವೋ, ಮರಳು ಮಾಡಿ ವಿವಾಹವಾಗ್ತಾ ಇದ್ದಾರೋ, ಅಪ್ರಾಪ್ತೆಯಿಂದ ಸಂಪರ್ಕ ಇದೆಯೋ ಅನ್ನುವುದರ ಬಗ್ಗೆ ಸರಿಯಾಗಿ ನೋಡ್ತಾರೆ. ಇದು ಈಗ ನಡೀತಾ ಇರುವಂತದ್ದು. ಅಪ್ರಾಪ್ತೆಯೊಂದಿಗೆ ಸಂಪರ್ಕ ಹೊಂದಿರುವಂತಹ ಪ್ರಕರಣದಲ್ಲಿ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಹಾಗೂ ಮಕ್ಕಳ ರಕ್ಷಣೆಗೆ ಚೈಲ್ಡ್ ವೆಲ್ತ್ ಕಮಿಟಿಯ ಜೊತೆಗೆ ಕೂಡ ಅವರು ಮಾತನಾಡ್ತಾರೆ. ಎಸ್, ನಮ್ಮ ರಾಜ್ಯದಲ್ಲಿ ಜಾರಿ ಆಗಿರುವಂತಹ ಒಂದು ಕಾನೂನು, ಆ ಕಾನೂನಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿದ್ರಿ. ಇದಾಗಿದೆ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.